ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೇಜ್ ಇನ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಚಾಟ್ ಜಿ ಪಿ ಟಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಯಾವ ರೀತಿ ಅದನ್ನು ಯೂಸ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದಾಗ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಸೊ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ನೀವು ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಸೊ ಬೇಕಿದ್ದರೆ ನಾನು ನಿಮಗೆ ಆ ಒಂದು ಆ್ಯಪ್ನ ಲಿಂಕ್ ನಿಮಗೆ ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಇನ್ಸ್ಟಾಲನ್ನು ಮಾಡ್ಕೊಳ್ತೇನೆ. ಇನ್ಸ್ಟಾಲ್ ಆಗಿದೆ, ಇವಾಗ ನಾನು ಅದನ್ನು ಓಪನನ್ನು ಮಾಡ್ಕೊಳ್ತೇನೆ. ಸೊ ಓಪನ್ ಮಾಡಿಬಿಟ್ಟು ಇವಾಗ ನಿಮಗೆ ಅಕೌಂಟ್ ಹಾಕ್ಲಿಕ್ಕೆ ಕೇಳುತ್ತೆ. ಸೊ ಇವಾಗ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ನಮಗೆ ಇಲ್ಲಿ ನೋಡ್ಬೋದು ಯಾವುದೇ ಥರ ಒಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ ನಾವು ಇಲ್ಲಿ ಕೇಳೋಂಗಿಲ್ಲ. ಸೊ ಮತ್ತು ಚಾಟ್ ಜಿ ಪಿ ಟಿ ಕ್ಯಾನ್ ಬಿ ಇನ್ಅಕ್ಯುರೇಟ್, ಅಂದರೆ ಇದು ಕೆಲವೊಂದು ಸಲ ಇದು ಅಕ್ಯುರಾಗಿರೋಲ್ಲ ಅಂತ ಹೇಳ್ತಾ ಇದೆ, ಅಂದರೆ ಕೆಲವೊಂದು ಸಲ ಸರಿಯಾಗಿರೋಲ್ಲ. ಸೊ ನೀವು ವೆರಿಫೈ ಮಾಡಬೇಕಾಗುತ್ತೆ ಕೆಲವೊಂದು ಸಲ. ಸೊ ಇವಾಗ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ಇಲ್ಲಿ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಸೈನ್ ಅಪ್ ಮಾಡ್ಕೊಳ್ಳಿ. ಸೊ ಸೈನ್ ಅಪ್ ಮಾಡಿಬಿಟ್ಟು ನಿಮಗೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಅಕೌಂಟನ್ನು ಚಾಯ್ಸ್ ಮಾಡಿ. ಸೊ ನಾನು ಇವಾಗ ಅಕೌಂಟನ್ನು ಚಾಯ್ಸ್ ಮಾಡ್ಕೊಳ್ತೇನೆ. ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಟೆಲ್ ಅಸ್ ಅಬೌಟ್ ಯು ಅಂತ ಕೇಳ್ತಿದೆ. ಸೊ ಇವಾಗ ಆಲ್ರೆಡಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಬಂದಿದೆ, ಡಿಫಾಲ್ಟಾಗಿ ಬಂದಿದೆ. ಸೊ ನೀವು ಬೇಕಾದರೆ ಮತ್ತೆ ಕರೆಕ್ಷನನ್ನು ಮಾಡ್ಕೊಳ್ಬೋದು. ಸೊ ನಾನು ಹಾಗೆ ಬಿಡ್ತೇನೆ. ಇವಾಗ ನೀವು ಬರ್ತ್ಡೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ಇಲ್ಲಿ ನಮಗೆ ಇವಾಗ ರೆಡಿ ಆಗಿದೆ. ಸೊ ಇವಾಗ ನೀವು ಏನು ಬೇಕಾದರೂ ಇನ್ಫಾರ್ಮೇಷನ್ನ ಕೇಳ್ಬೋದು. ಸೊ ಇವಾಗ ನಾನು ಎಕ್ಸಾಂಪಲಾಗಿ ನಿಮಗೆ ತೋರಿಸ್ತೇನೆ, ನೋಡ್ಬೋದು. ಸೊ ಇವಾಗ ನಾನು ರೈಟ್ ಅಬೌಟ್ ಇಂಡಿಪೆಂಡೆನ್ಸ್ ಡೇ ಇನ್ ಕನ್ನಡ 500 ವರ್ಡ್ಸ್ ಅಂತ ಬರೀತೇನೆ. ಸೊ ಇವಾಗ ನನಗಿದು 500 ವರ್ಡ್ಸ್ಗಳಲ್ಲಿ ನನಗೆ ಒಂದು ಸ್ಪೀಚನ್ನು ರೆಡಿ ಮಾಡಿಕೊಡುತ್ತೆ. ಸೊ ನೀವು ಸ್ಪೀಚ್ ಅಂತ ಇಲ್ಲಿ ಬರ್ಕೊಳ್ಳಿ. ಸೊ ನೋಡ್ಬೋದು ನಮಗೆ ಇವಾಗ ಇಲ್ಲಿ ಬರೆದು ಕೊಟ್ಟಿದೆ. ಹಾಗೆ ನೀವು ಯಾರಿಗಾದರೂ ಒಂದು ಲೆಟರನ್ನು ಬರೀತೀರಾ. ಸೊ ಹಾಗೆ ನೀವು ಒಂದು ಜಸ್ಟ್ ಇನ್ಫಾರ್ಮೇಷನ್ನ ಕೊಟ್ಬಿಟ್ರೆ ಸಾಕಾಗುತ್ತೆ, ಅದೇ ಒಂದು ಲೆಟರನ್ನು ಬರ್ಕೊಡುತ್ತೆ. ಸೊ ಹಾಗೆ ನೀವು ನೋಡ್ಬೋದು ಕೆಲವೊಂದು ಕ್ವೆಶ್ಚನ್ಗಳ ಆನ್ಸರ್ಗಳು ಕೂಡ ಇದು ರೆಡಿ ಮಾಡುತ್ತೆ. ಸೊ ನಾನು ಎಕ್ಸಾಂಪಲಾಗಿ ಬರ್ಕೊಳ್ತೇನೆ, ನೋಡ್ಬೋದು ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ಸೊ ಇದು ಏನಾಗಿದೆ ಅಂತಂದರೆ, ಇವಾಗ ರೀಸೆಂಟಾಗಿ ನಾವು ಯಾವುದ್ರ ಬಗ್ಗೆ ಮಾತಾಡಿದ್ದೇವೆ, ಸೊ ಅದ್ರ ಬಗ್ಗೆ ನಿಮ್ಗೆ ಬರ್ತಾಯಿದೆ ನೋಡ್ಬೋದು. ಸೊ ಅದರಿಂದ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಒಂದು 2 ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇವಾಗ ಈ ರೀತಿಯಾಗಿ ಪೆನ್ಸಿಲ್ ಮಾರ್ಕ್ ಇದೆ ನೋಡೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹೊಸ ಒಂದು ಚಾಟ್ ಓಪನ್ ಆಗಿದೆ. ಇವಾಗ ನೀವು ಇಲ್ಲಿ ಕೇಳ್ಬೋದು. ಇವಾಗ ನಾನು ಬರ್ಕೊಳ್ತೇನೆ, ನೋಡ್ಬೋದು. ಇವಾಗ ನಾನು ಇಲ್ಲಿ ಎಸ್ ಅಂತ ಬರೀತೇನೆ, ನೋಡ್ಬೋದು. ಇವಾಗ ನಮಗೆ ಒಂದು ಜನರಲ್ ನಾಲೆಜ್ ಬಂದಿದೆ, ಹಾಗೆ ಇಂಡಿಯನ್ ಪಾಲಿಟಿ. ಸೊ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಇವಾಗ ನಿಮಗೆ ಇಂಗ್ಲೀಷಲ್ಲಿ ಬಂದಿದೆ. ಸೊ ಇವಾಗ ನಿಮಗೆ ಕನ್ನಡದಲ್ಲಿ ಬೇಕಂತಂದರೆ ಇಲ್ಲಿ ಬಂದುಬಿಟ್ಟು ಇನ್ ಕನ್ನಡ ಅಂತ ಕಳಿಸ್ಬೋದು. ನೋಡ್ಬೋದು ಇವಾಗ ಕನ್ನಡದಲ್ಲಿ ಬರೆಯುತ್ತೆ, ನೋಡ್ಬೋದು. ಸೊ ನೀವು ಏನೇ ಕೇಳಿದ್ರು ನಿಮಗೆ ಇದು ಆನ್ಸರ್ ಮಾಡುತ್ತೆ. ಸೊ ನೀವು ನಿಮಗೆ ಅಕ್ಯುರಾಗಿ ಇರಬೇಕಂತಿಲ್ಲ ಫ್ರೆಂಡ್ಸ್, ನೀವು ಜಸ್ಟ್ ಕೆಲವೊಂದು ಸಲ ವೆರಿಫೈ ಕೂಡ ಮಾಡಬೇಕಾಗುತ್ತೆ, ಸರಿ ಇದೆಯೋ ಇಲ್ಲ ಅಂತ. ಸೊ ನೋಡ್ಬೋದು ಫ್ರೆಂಡ್ಸ್, ನಮಗೆ ಚಾಟ್ ಜಿ ಪಿ ಟಿ ಈ ರೀತಿಯಾಗಿ ಯೂಸ್ ಆಗುವಂಥದ್ದು. ಹಾಗೆ ನೀವು ಮ್ಯಾಥ್ಸ್ ಹಾಗೆ ಸೈನ್ಸ್ ಕೂಡ ಇದರಲ್ಲಿ ಕೇಳ್ಬೋದು. ಸೊ ಇದಿಷ್ಟು ಬೇಸಿಕ್ ಫ್ರೆಂಡ್ಸ್. ಸೊ ಇದರಲ್ಲಿ ನೀವು ಕೂಡ ಅಡ್ವಾನ್ಸ್ ಆಗಿ ಕಲಿಬೋದು ಫ್ರೆಂಡ್ಸ್. ಚಾಟ್ ಜಿ ಪಿ ಟಿಯಲ್ಲಿ ನೀವು ಯೂಸ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇದೊಂದು ಬೇಸಿಕ್ ಆಗಿತ್ತು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.